ಹಲೋ ಎವ್ರಿವನ್, ಹೌ ಆರ್ ಯು ಆಲ್? ನಾನಂತೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ತಾನೇ? ಇವತ್ತು ನಾನು ಒಂದು ಕ್ಯೂಟ್ ಹೇರ್ ಸ್ಟೈಲ್ ಜೊತೆ ಬರ್ತಾ ಇದ್ದೀನಿ. ನೋಡೋಕ್ಕೆಲ್ಲ ರೆಡಿ ಇದ್ದೀರಾ? ಬನ್ನಿ ಮತ್ತೆ ಯಾಕೆ ತಡ ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು, ಅಮ್ಮ, ಡ್ಯಾಡಿ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಬರ್ತ್ಡೇ ಪಾರ್ಟಿಯಲ್ಲಿ ಕಿಡ್ಸ್ ಎಲ್ಲ ಜೊತೆಗೆ ಇರ್ತಾರಲ್ವಾ, ಅದಕ್ಕೆ ನಾನು ಕ್ಯೂಟಾಗಿ ರೆಡಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಅಮ್ಮನಿಗೆ ಒಂದು ಹೇರ್ ಸ್ಟೈಲ್ ಮಾಡಿಕೊಡಿ ಅಂತ ಕೇಳಿದೆ. ಬನ್ನಿ ಮಮ್ಮ ಹೆಂಗೆ ಹೇರ್ ಸ್ಟೈಲ್ ಮಾಡ್ತಾರೆ ನೋಡೋಣ. ಮಕ್ಕಳು ಕ್ಯೂಟಾಗಿರ್ತಾರೆ. ಇನ್ನೂ ಕ್ಯೂಟ್ ಹಾಕ್ಬೇಕಂದ್ರೆ ಹೇರ್ ಸ್ಟೈಲ್ ಮಾಡಿ, ಮೇಕಪ್ ಮಾಡಿ, ಒಳ್ಳೆ ಡ್ರೆಸ್ ಹಾಕಿ ರೆಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ. ಮಮ್ಮ ಹೇಳಿದ್ರು ಇದು ತುಂಬ ಸಿಂಪಲ್ ಹೇರ್ ಸ್ಟೈಲ್ ಅಂತೆ. ಈ ಹೇರ್ ಸ್ಟೈಲ್ಗೆ ಬರೀ ಕಲರ್ ರಿಬ್ಬನ್ಸ್ ಬೇಕು. ಮಮ್ಮ ಈ ಕಲರ್ಸ್ ರಬ್ಬರ್ಸ್ ಎಲ್ಲ ಕೂದಲಿಗೆ ಹೆಂಗೆ ಹಾಕ್ತಾ ಇದ್ದಾರೆ, ಹೇಗೆ ಟ್ವಿಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಡಿಯೋಲಿ ಗಮನ ಇಟ್ಟು ನೋಡಿ. ಮಕ್ಕಳ ಫೇಸ್ಗೆ ಯಾವುದಾದ್ರೂ ಕ್ರೀಮ್ನ ಅಪ್ಲೈ ಮಾಡಬಾರ್ದು. ಕಿಡ್ಸ್ಗೆ ಅಂತ ಇರೋ ಕ್ರೀಮನ್ನು ಹಾಕಬೇಕು. ನಾನು ಯಾವ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಗೊತ್ತಾ? ತಿಳ್ಕೊಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸುಮ್ಮನೆ ಹಾಗೆ ಹೇರ್ ಬಿಟ್ಟರೆ ಕಣ್ಣಿಗೆಲ್ಲ ಡಿಸ್ಟರ್ಬ್ ಮಾಡುತ್ತೆ. ಇನ್ಸ್ಟೆಡ್ ಆಫ್ ದಟ್ ಈ ಥರ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ರೆ ಕ್ಯೂಟಾಗೂ ಇರುತ್ತೆ, ಆಮೇಲೆ ಕಣ್ಣಿಗೆ ಡಿಸ್ಟರ್ಬ್ ಮಾಡಲ್ಲ. ಮಮ್ಮನಿಗೆ ಹೇರ್ ಸ್ಟೈಲ್ ಮಾಡೋದು, ಡ್ರೆಸ್ಅಪ್ ಮಾಡೋದು, ಮೇಕಪ್ ಮಾಡೋದು ಇದೆಲ್ಲ ತುಂಬ ಇಷ್ಟ. ಹೇರ್ ಶಾರ್ಟ್ ಆಗಿದ್ರು ಕೂಡ ನಮ್ಮಮ್ಮ ಹೇರ್ ಸ್ಟೈಲ್ ಮಾಡ್ತಾರೆ. ಇನ್ನೂ ಬೇರೆ ಬೇರೆ ಹೇರ್ ಸ್ಟೈಲ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಅಮ್ಮ ಎರಡು ಕಡೆ ರಬ್ಬರ್ ಹಾಕಿ ಟ್ವಿಸ್ಟ್ ಮಾಡಿ ಆಗಿದೆ. ಸೊ ಫೈನಲ್ ಲುಕ್ ಹೆಂಗಿದೆ ಅಂತ ನೋಡೋಣ. ನೋಡಿ, ಇದೆ ನನ್ನ ಫೈನಲ್ ಲುಕ್. ಹೇಗಿದೆ? ಚೆನ್ನಾಗಿದೆಯಾ? ನನ್ನ ಹೇರ್ ಸ್ಟೈಲ್ ನಿಮಗೆಲ್ಲ ಇಷ್ಟ ಆಗಿರಬೇಕಲ್ಲ. ಆ್ಯಕ್ಚುಲಿ ಬರ್ತ್ಡೇ ಪಾರ್ಟಿಯಲ್ಲಿ ಬಂದಿದ್ದ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ನನ್ನ ಹೇರ್ ಸ್ಟೈಲ್ ಬಗ್ಗೆ ಗುಡ್ ಕಮೆಂಟ್ಸ್ ಕೊಟ್ಟರು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ತಾನೇ? ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.